ನೀವು ಮದುವೆ ಆಗುವಂತ ಹುಡುಗಿ ನಿಮ್ಗೆ ಹೇಗಿರ್ಬೇಕು ಅಂತ ಅನ್ಸುತ್ತೆ? ಏನ್ ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲ, ಎಸ್, ನಟ ಪುನೀತ್ ರಾಜ್ಕುಮಾರ್ ಅವರ ಈ ಪ್ರಶ್ನೆ ಕೇಳಿ ನಾಚಿ ನೀರಾದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ತಮ್ಮ ಮನದ ಕನ್ಯೆ, ತಾವು ಕೈ ಹಿಡಿಯುವ ಹುಡುಗಿ ಹೀಗೆ ಇರಬೇಕೆಂದು ಹೇಳಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿದೆ. ಅಷ್ಟಕ್ಕೂ ತೇಜಸ್ವಿ ಸೂರ್ಯ ಅಂದು ನಟ ಪುನೀತ್ ರಾಜ್ಕುಮಾರ್ ಪ್ರಶ್ನೆಗೆ ಕೊಟ್ಟ ಉತ್ತರ ಏನು? ಅವರು ಅಂದು ತಮ್ಮ ಮದುವೆ ಹಾಗೂ ಹುಡುಗಿ ಬಗ್ಗೆ ಹೇಳಿದ್ದೇನು? ಅದೇ ರೀತಿಯ ಗುಣವುಳ್ಳ ಹುಡುಗಿಯೇ ಈಗ ಸಿಕ್ಕಿದ್ದಾಳ? ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ಎಸ್ ವೀಕ್ಷಕರೇ, ಬಿಜೆಪಿಯ ಯಂಗ್ ಆ್ಯಂಡ್ ಡೈನಮಿಕ್ ಮತ್ತು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಸಂಸದೆ ಎಂದೇ ಕರೆಯಿಸಿಕೊಂಡಿರುವ ತೇಜಸ್ವಿ ಸೂರ್ಯ ಅವರಿಗೆ ಕಂಕಣ ಬಗ್ಗೆ ಕೂಡಿ ಬಂದಿದೆ. ತಮ್ಮ ರಾಜಕೀಯ ಗುರುಗಳಾದ ಪ್ರಧಾನಿ ನರೇಂದ್ರ ಮೋದಿ ಅವರು ಮನಸಾರೆ ಹೊಗಳಿದ ಗಾಯಕಿ, ಭರತನಾಟ್ಯ ಕಲಾವಿದೆ, 28 ವರ್ಷದ ಶಿವಶ್ರೀ ಸ್ಕಂದಪ್ರಸಾದ್ ಅವರ ಜೊತೆ ಹಸಮಣೆ ಏರಲಿದ್ದಾರೆ. ತೆರೆಮರೆಯಲ್ಲಿ ಮದುವೆ ಸಿದ್ಧತಾ ಕಾರ್ಯಗಳು ಜೋರಾಗಿ ನಡೆಯುತ್ತಿದ್ದು, ಮಾರ್ಚ್ 4ರಂದು ವಿವಾಹ ಪಕ್ಕ ಅಂತ ಹೇಳಲಾಗುತ್ತಿದೆ. ಈ ನಡುವೆ ಮದುವೆಗೆ ಸಂಬಂಧಿಸಿದಂತೆ ತೇಜಸ್ವಿ ಸೂರ್ಯ ಅವರ ಹಳೆಯ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗುತ್ತಿದೆ. ಇದು ಕನ್ನಡದ ಕೋಟ್ಯಾಧಿಪತಿಯಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ನಟ ಪುನೀತ್ ರಾಜ್ಕುಮಾರ್ ಕೇಳಿದ ಮದುವೆ ಪ್ರಶ್ನೆ. ನಟ ಪುನೀತ್ ರಾಜ್ಕುಮಾರ್ ನಡೆಸಿಕೊಡುತ್ತಿದ್ದ ಕನ್ನಡದ ಕೋಟ್ಯಾಧಿಪತಿ ಶೋಗೆ ಅಂದು ಸಂಸದರಾಗಿದ್ದ ಪ್ರತಾಪ್ ಸಿಂಹ ಜೊತೆಗೆ ಈಗಿನ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಸ್ಪೆಷಲ್ ಗೆಸ್ಟ್ ಆಗಿ ಆಗಮಿಸಿದರು. ಈ ವೇಳೆ ಪುನೀತ್ ರಾಜ್ಕುಮಾರ್ ಒಂದು ಪ್ರಶ್ನೆ ಕೇಳುತ್ತಾರೆ. ನೀವು ಮದುವೆ ಆಗುವ ಹುಡುಗಿ ಹೇಗಿರಬೇಕೆಂದು ಪ್ರಶ್ನೆ ಎಸೆಯುತ್ತಾರೆ. ನೋಡೋಣ, ನಮ್ಮ ವೀಕ್ಷಕರಲ್ಲಿ ಹಲವರಿಗೆ ಇದು ಸಹಾಯವಾಗುತ್ತದೆ ಎಂದು ಅಪ್ಪು ಅಂದು ತಮಾಷೆ ಮಾಡಿದರು. ಈ ಪ್ರಶ್ನೆಗೆ ಉತ್ತರಿಸಿದ ತೇಜಸ್ವಿ ಸೂರ್ಯ ಅವರು ತುಂಬಾ ಕಷ್ಟದ ಪ್ರಶ್ನೆ ಕೇಳಿಬಿಡ್ರಿ ಎಂದು ಒಂದು ಕ್ಷಣ ನಿರುತ್ತರಾದರು. ನಮ್ಮ ತಾಯಿ ತರನೇ ಹುಡುಗಿ ಇರಬೇಕು ಅಂತ ನಮ್ಗೆ ಎಷ್ಟೊಂದು ಜನಕ್ಕೆ ಅನ್ಸುತ್ತೆ. ಬಹುತೇಕ ಎಲ್ಲ ಗಂಡು ಮಕ್ಕಳಿಗೂ ಇರುವ ಒಂದು ಆಸೆ ಎಂದರೆ ಪತ್ನಿಯಾಗುವಳು ಅಮ್ಮ ನೋಡಿಕೊಳ್ಳುವ ರೀತಿಯಲ್ಲಿ ನೋಡಿಕೊಳ್ಳಬೇಕು. ತಾಯಿಯಾದವಳಿಗೆ ಮಕ್ಕಳ ಮನಸ್ಸಿನಲ್ಲಿ ಏನಿರುತ್ತದೆ ಎನ್ನುವುದನ್ನು ನೋಡಿಯೇ ತಿಳಿದುಕೊಳ್ಳುತ್ತಾಳೆ. ಅಂಥ ಮನಸ್ಥಿತಿ ಮದುವೆಯಾಗುವ ಹೆಣ್ಣಿನಲ್ಲಿಯೂ ಇರಬೇಕು ಎಂದಿದ್ದರು. ಜೊತೆಗೆ ನನ್ನಮ್ಮ ನನಗೆ ಯಾವಾಗಲೂ ಹೇಳುತ್ತಿದ್ದುದು ಒಂದೇ, ನಿನ್ನಿಂದ ಸಹಾಯ ಬಯಸಿ ನಿನಗಿಂತ ತುಂಬ ಹಿರಿಯರು ನಿನ್ನನ್ನು ಹುಡುಕಿ ಬರುತ್ತಾರೆ. ಆ ಸಮಯದಲ್ಲಿ ನೀನು ಎದ್ದು ನಿಂತು ಅವರನ್ನು ಕುಳ್ಳರಿಸಿ ಆಮೇಲೆ ನೀನು ಕುಳಿತುಕೊಳ್ಳಬೇಕು. ನೀನು ಬೇರೆ ಕಡೆ ಹೋದಾಗ ಅವರು ನಿನ್ನನ್ನು ಹೇಗೆ ಟ್ರೀಟ್ ಮಾಡುತ್ತಾರೆ ಎಂದು ನೀನು ಅಂದುಕೊಂಡಿರ್ತೀಯೋ ಅದೇ ರೀತಿ ನಿನ್ನನ್ನು ಹುಡುಕಿ ಬಂದವರಿಗೆ ನೀನು ನಡೆದುಕೊಳ್ಳಬೇಕು ಎನ್ನುತ್ತಿದ್ದರು. ಇಂಥ ಮನಸ್ಥಿತಿ ಪ್ರತಿ ಹೆಣ್ಣಿನಲ್ಲಿಯೂ ಇರಬೇಕು ಎನ್ನುವ ಮೂಲಕ ಅಮ್ಮನ ಮನಸ್ಸಿನ ಹೆಣ್ಣು ತಮಗೆ ಬೇಕು ಎಂದು ತೇಜಸ್ವಿ ಸೂರ್ಯ ಅಂದು ಹೇಳಿದರು. ಇದೀಗ ಅದೇ ಗುಣಗಳುಳ್ಳ ಚೆನ್ನೈ ಮೂಲದ ಶಿವಶ್ರೀ ಸ್ಕಂದಪ್ರಸಾದ್ ಜೊತೆ ಹಸಮಣೆ ಏರಲು ಸಜ್ಜಾಗಿದ್ದಾರೆ ತೇಜಸ್ವಿ ಸೂರ್ಯ. ಇನ್ನು ಶಿವಶ್ರೀ ಸ್ಕಂದಪ್ರಸಾದ್ ಕುರಿತು ಹೇಳುವುದಾದರೆ, ಇವರು ಸಂಗೀತದ ಹಿನ್ನೆಲೆಯುಳ್ಳ ಕುಟುಂಬದವರು. ದೇಶ ವಿದೇಶದಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಅಷ್ಟೇ ಅಲ್ಲದೆ ಸೈಕಲಿಂಗ್ ಕೂಡ ಮಾಡ್ತಾರೆ. ಲೈಫ್ನಲ್ಲಿ ತುಂಬ ಆಕ್ಟಿವ್ ಆಗಿರುವ ಶಿವಶ್ರೀ ಸ್ಕಂದಪ್ರಸಾದ್ ಸಿನಿಮಾದಲ್ಲೂ ಹಾಡಿದ್ದಾರೆ. ಮಣಿರತ್ನಂ ನಿರ್ದೇಶಿಸಿದ ಪೊನ್ನಿಯಿನ್ ಸೆಲ್ವನ್ 2 ಸಿನಿಮಾದ ಕನ್ನಡದ ಅವತರಣಿಕೆಗೆ ಹಾಡಿದ್ದಾರೆ. ಇನ್ನು ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ 2ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಸ್ಪರ್ಧಿಸಿದ ತೇಜಸ್ವಿ ಸೂರ್ಯ ತಮ್ಮ ಕ್ಷೇತ್ರ ಹಾಗೂ ದೆಹಲಿಯಲ್ಲಿ ವಾಕ್ಚಾತುರ್ಯದಿಂದ ಗಮನ ಸೆಳೆದಿದ್ದಾರೆ. ರಾಜಕೀಯದ ಜೊತೆಗೆ ಸೈಕ್ಲಿಂಗ್, ವಾಕಥಾನ್ ಅಂತಹ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸಿ ಯುವಕರ ಗಮನವನ್ನು ಸೆಳೆದಿದ್ದಾರೆ. ಇತ್ತೀಚೆಗೆ ಗೋವಾದಲ್ಲಿ ಐರನ್ ಮ್ಯಾನ್ ಮ್ಯಾರಥಾನ್ ನಡೆದಿತ್ತು. ಇದನ್ನು ಗೆದ್ದ ಮೊದಲ ಸಂಸದ ಎನ್ನುವ ಪಟ್ಟವನ್ನು ಕೂಡ ತೇಜಸ್ವಿ ಸೂರ್ಯ ಗಿಟ್ಟಿಸಿಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಇವರು ಮದುವೆಯಾಗಲಿ ಅಂತ ನಾವು ಕೂಡ ಈ ಜೋಡಿಗೆ ಆಶಿಸೋಣ. ಒಂದು ಮಳೆ ಬೆಳ್ಳು, ಒಂದು ಮಳೆ ಮೋಡ.